ಅಯ್ಯೋ ಹಿಡ್ಕೊಳ್ಳಿ, ಅವನ ಅಜ್ಜಿ ಹಂಗೆ ಹೋಗ್ಬಿಡತ್ತೆ ಕೆಳಗಡೆ ಫಸ್ಟು. ಯಪ್ಪ ನೋಡಿ, ಇವಾಗ ಅಷ್ಟೊಂದು ಪ್ರೆಷರು ಬೀಳೋಲ್ಲ. ಫಸ್ಟ್ ಗೇರಲ್ಲೇ ಬಿಟ್ಬಿಡಿ, ಆರಾಮಾಗಿ ಓಡಿಸ್ಕೊಂಡು ಹೋಗಿ. ಸೆಕೆಂಡ್ ಗೇರ್ ಹಾಕೊಂಡು ಈ ಥರ ನಾನು ಆಡ್ತೀನಿ ಅಂದರೆ ಎಂಗೇಜ್ ಮಾಡ್ಕೊಂಡು ಕ್ಲಚ್ನ ಆವಾಗಲೇ ಆಪ್ ಇಟ್ಸ್ಕೊಳ್ಳೋದು. ಏನಿಲ್ಲ ಅಲ್ಲ, ದಟ್ಸ್ XR ರೈಟ್? ಏನು ಗುರು ಸೌಂಡ್ ಅದು. ಇಲ್ಲೆಲ್ಲ ಇನ್ನೂ ವಾಲ್ ಎಲ್ಲ ಬಿಲ್ಡ್ ಮಾಡಿಲ್ಲ ನೋಡಿ ಅವರು. ಎಷ್ಟು ಡೇಂಜರ್ ಗೊತ್ತಾ ಇದು. ಬೈ ಮಿಸ್ಟೇಕ್ ಗಾಡಿ ಈ ಕಡೆ ಆ ಕಡೆ ಹೋಯ್ತು ಅಂದ್ಕೊಳ್ಳಿ, ಡೈರೆಕ್ಟ್ ಕೆಳಗಡೆನೇ ನೋಡೋದು ಅಷ್ಟೇ. ನಾನು ಅದೇ ಹೇಳಿದ್ದು, ಆ ಮರದ ಹತ್ರ ಹೋಗ್ಬೋದು. ಏನ ತಿರುಮಣಗೆರೆಯಲ್ಲ ಎಲ್ಲ ವಿಷಯ. ನಮಸ್ಕಾರ ಸ್ನೇಹಿತರೆ. ಸೊ 2ನೇ ಭಾಗಕ್ಕೆ ಸ್ವಾಗತ. ಸೊ ನೀವು ಹಳೆ ವಿಡಿಯೋಲಿ ನೋಡಿರ್ತೀರ, ನಾವು ಗರ್ಕಾ ಖಾನ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಈ ಪಾಯಿಂಟ್ ಹತ್ರ, ಅಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನೀವು ಅಂದ್ಕೊಳ್ತಿರ್ತೀರ ಇವನಂತೂ ಇಲ್ಲಿ ನಿಂತ್ಕೊಂಡು ಇದು ಮಾತಾಡ್ತಾ ಇಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಸೊ ಎಸ್, ಇದು ವಾಯ್ಸ್ ಓವರೇ. ನಾನು ಬ್ಯಾಟ್ರಿ ಚೇಂಜ್ ಮಾಡಿದೆ. ಇಲ್ಲಿ ಚೇಂಜ್ ಮಾಡಾದ್ಮೇಲೆ ಗೊತ್ತಾಯಿತು ಇಲ್ಲಿಂದ ನಮ್ಮ ಫೂಟೇಜಲ್ಲಿ ಆಡಿಯೋನೇ ಇಲ್ಲ ಅಂತ. ಸೊ ಇದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಒಂದು 4-5 ಕ್ಲಿಪ್ಸಲ್ಲಿ ತಿರ್ಗಾ ಆಡಿಯೋ ಇಲ್ಲ. ನಾವು ಆಲ್ಮೋಸ್ಟ್ ಒಂದು ಅರ್ಧ ಬೆಟ್ಟಕ್ಕೆ ಹೋಗಿ, ಅಂದರೆ ಈ ಪೋಲುಮಲೈ ಫೋರ್ಟ್ಗೆ ಹೋಗ್ತಾಯಿದ್ದೀವಲ್ಲ, ಅದೊಂದು ಅರ್ಧ ಹತ್ತಾದಮೇಲೆ ಇನ್ನೊಂದು ಸಲ ಬ್ಯಾಟ್ರಿ ಚೇಂಜ್ ಮಾಡಿದಾಗ ಅಲ್ಲಿಂದ ನಾನು ಮೋಸ್ಟ್ಲಿ ಆಡಿಯೋ ಕೇಬಲ್ಲು ಕರೆಕ್ಟಿಗೆ ಫಿಕ್ಸ್ ಮಾಡಿದ್ದೀನಿ ಅನಿಸುತ್ತೆ. ಅಲ್ಲಿಂದ ತಿರ್ಗಾ ಆಡಿಯೋ ಕರೆಕ್ಟಾಗಿದೆ. ಸೊ ನಾವಿವಾಗ ಏನು ಮಾಡೋಣ ಅಂದರೆ, ಇಲ್ಲಿಂದ ಹೊರಟಿ ಡೈರೆಕ್ಟಿಗೆ ಬೆಟ್ಟ ಹತ್ತಿ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕಿರ್ತೀನಿ ಬ್ಯಾಕ್ಗ್ರೌಂಡಲ್ಲಿ. ಎಲ್ಲಿಂದ ಆಡಿಯೋ ಕ್ಲಿಪ್ ಅನ್ನೋದು ಶುರು ಆಯಿತು ಅಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ, ಬನ್ನಿ. ಎರಡು BMW ಸೂಪರ್ ಗಾಡಿಗಳು. ಸೊ ಇದೊಂದು ಇದಲ್ಲ XR
ಸೆಕ್ಸಿ ಮ್ಯಾನ್. ತುಂಬ ಚೆನ್ನಾಗಿದೆ ಗಾಡಿ ಅದು. ಇನ್ನು GSA ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಇದೆಲ್ಲ ಮೇಲಕ್ಕೆ ಹೋಗಿ ಬಂದೈತೆ. ಸೊ ಇಲ್ಲೇ ಆವಾಗಲೇ ಯಾವುದೋ ಒಂದು ಬೆನಿಲಿ ನಿಂತಿತ್ತು, ಯಾವುದದು ಎಕ್ಸ್ ವರ್ಷನ್ನು. ಪಾಪ ಮೇಲೆ ತನಕ ಬಂದುಬಿಟ್ಟಿದ್ದಾರೆ. ಇವಾಗ ಕೆಳಗೆ ಹೋಗೋಕ್ಕೆ ಕ್ಲಚ್ಚೇ ಎಂಗೇಜ್ ಆಗ್ತಾ ಇರಲಿಲ್ಲ. ನಮ್ಮ ಥರ ಏನೋ ಆಗೈತಿ ಅಂತ ಅಂದ್ಬಿಟ್ಟು ಹೋಗಿ ನೋಡಿದೆ, ಕ್ಲಚ್ ಕೇಬಲ್ ಏನೋ ನಿಂತೈತೆ ಅಂದ್ಬಿಟ್ಟು. ಓ ಮೈ ಗಾಡ್, ಪ್ಯೂಡಿ ಸೌಂಡು ಏನಿದೆ ಅಲ್ಲ. ದಟ್ಸ್ XR ರೈಟ್? ಏನು ಗುರು ಸೌಂಡ್ ಅದು. ಹಾಂ, ಕ್ಲಚ್ ಪ್ಲೇಟ್ಸ್ ಬರ್ನ್ ಆಗಿಬಿಟ್ಟಿದೆ ಅವ್ರದ್ದು. ಕೆಳಗೆ ಹೋದ್ರು ಅವಾಗಲೇ ಬ್ಯಾಟ್ರಿ ನಂದು ಆಫ್ ಆಗಿಬಿಡ್ತು ಮಧ್ಯದಲ್ಲೇ. ನೀವು ನೋಡಿರ್ತೀರ, ನಾನು ಹೇಳಿದ್ನಲ್ಲ ಏನು ಗುರು ಇದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಮೇಲೆ ಬಂದಿದ್ದೀವಲ್ಲ, ಅಂಥ ಟಫ್ ಟೆರೇನು. ಸೊ ಸೆಕೆಂಡ್ ಗೇರಲ್ಲಿ ಹಾಕ್ಬಿಟ್ಟು ಕ್ಲಚ್ನ ಎಂಗೇಜ್ ಮಾಡಿ ಆಫ್ ಮಾಡಿ ಡಿಸ್ಎಂಗೇಜ್ ಮಾಡಿ ಗಾಡಿ ಓಡಿಸಿದ್ರೆ ಕ್ಲಚ್ ಪ್ಲೇಟ್ಸು ಪಕ್ಕಾ ಹೋಗುತ್ತೆ. ಇಂಥ ಜಾಗದಲ್ಲೆಲ್ಲ ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ, ಅಷ್ಟೊಂದು ಪ್ರೆಷರ್ ಕೊಡ್ದಿರ ಗಾಡಿನ ಮೆತ್ತಗೆ ಮೇಲಕ್ಕೆ ತೊಗೊಂಬನ್ನಿ. ದಟ್ಸ್ ಹೌ ಯು ಡೂ ಇಟ್. ನೋಡಿ ಇವಾಗ ಅಷ್ಟೊಂದು ಪ್ರೆಷರು ಬೀಳೋಲ್ಲ. ಫಸ್ಟ್ ಗೇರಲ್ಲೇ ಬಿಟ್ಬಿಡಿ, ಆರಾಮಾಗಿ ಓಡಿಸ್ಕೊಂಡು ಹೋಗಿ. ಸೆಕೆಂಡ್ ಗೇರ್ ಹಾಕ್ಕೊಂಡು ಈ ಥರ ನಾನು ಆಡ್ತೀನಿ ಅಂದರೆ ಎಂಗೇಜ್ ಮಾಡ್ಕೊಂಡು ಕ್ಲಚ್ನ ಆವಾಗಲೇ ಆಪ್ ಇಟ್ಸ್ಕೊಳ್ಳೋದು. ಸೊ ಇಟ್ಸ್ ಅ ಲೆಸನ್ ಲರ್ನ್ಡ್ ಅಷ್ಟೇ. ಇಲ್ಲಿಂದ ರೋಡ್ ಇದೆಯಪ್ಪ, ಇಲ್ಲಿಂದ ಏನಾಗಲ್ಲ. ಬಾಡ ಮಾಡ. ಇವಾಗ ಹೋಗಿ ಸೆಕೆಂಡ್ ಆ್ಯಂಡ್ ಥರ್ಡಾಗಿ ಹಾಕಿದ್ದೀನಿ ಹೆಂಗೋ. ಇಲ್ಲೆಲ್ಲ ಇನ್ನೂ ವಾಲೆಲ್ಲ ಬಿಲ್ಡ್ ಮಾಡಿಲ್ಲ ನೋಡಿ ಅವರು. ಎಷ್ಟು ಡೇಂಜರ್ ಗೊತ್ತಾ ಇದು. ಬೈ ಮಿಸ್ಟೇಕ್ ಗಾಡಿ ಈ ಕಡೆ ಆ ಕಡೆ ಹೋಯ್ತು ಅಂದ್ಕೊಳ್ಳಿ, ಡೈರೆಕ್ಟ್ ಕೆಳಗಡೆನೇ ನೋಡೋದು ಅಷ್ಟೇ. ಏನಿದೆ ನೋಡಿ. ಕಾರೆಲ್ಲ ಎತ್ತಾಕೊಂಬಂದ್ಬಿಟ್ಟವ್ರಪ್ಪ, ಸೂಪರ್ ಇವರು. ಡೂಡ್ ಏನು ಗುರು ಲುಕ್ ಇದು. ಇಲ್ಲೇ ನಿಂತ್ಕೊಂಡಿದಾರಲ್ಲ ಬೈಕರ್ಸು. ಬ್ರೋ ಪಾರ್ಕಿಂಗೇ ಇಲ್ಲ ಇಲ್ಲಿ. ಅಲ್ಲಿ ಕೆಳಗಡೆನೆ ಮಾಡೋಣ, ಕಾರ್ ಹತ್ರ ಬನ್ನಿ. ಅಲ್ಲಿ ಕೆಳಗಡೆನೆ ಆ ಕೆಳಗಡೆನೆ ಕಾರ್ ನಿಂತಿತ್ತಲ್ಲ, ಅಲ್ಲಿ ನಿಲ್ಸೋಣ. ಅಲ್ಲಿಂದ ಡ್ರೋನ್ ಹಾರಿಸ್ಬೋದು. ಇಲ್ಲಿ ಸುಮ್ಮನೆ ಎಲ್ಲರ ಮಧ್ಯದಲ್ಲಿ ಗಾಡಿ ಫೋಟೋಸ್ ತಗೊಳಕ್ಕಾಗಲ್ಲ. ಇರಿ ಹಾಂ, ಓಕೆನಾ? ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಬಂದೆ. ಸಕ್ಕ ಡಿಫಿಕಲ್ಟಪ್ಪ ನಮ್ಮ ಗಾಡಿ ಅಂತೂ. ಹಾಂ ಹಿಡ್ಕೊಳ್ಳಿ, ಹಂಗೆ ಇರಿ, ತೆಗೆದ್ಬಿಡೋಣ ಆರಾಮಾಗೆ. ಹಾಂ ಸಾಕು. ಯಪ್ಪ ಫಸ್ಟು. ಅಯ್ಯೋ ದೇವ್ರೆ, ಏನು ಗುರು ವೆಯ್ಟ್ ಇದು. ಅಯ್ಯೋ ಹಿಡ್ಕೊಳ್ಳಿ, ಅವನ ಅಜ್ಜಿ ಹಂಗೆ ಹೋಗ್ಬಿಡತ್ತೆ ಕೆಳಗಡೆ ಫಸ್ಟು. ಯಪ್ಪ
ಯಮ್ಮ ಏನು ಗುರು ವೇಟ್ ಇದು ಗಾಡಿ. ಅಬ್ಬಾಡ ಸೀರಿಯಸ್ಲಿ ಗಾಡಿ ರೀ ನಮ್ಮದು. ಅವನ ಅಜ್ಜಿ ದಣ ನನ್ನ ಮಗ. ನನ್ನ ಬಾಕ್ಸಲ್ಲಿ ಡ್ರೋನ್ ಎಲ್ಲ ಇದೆ. ನನ್ ಬೇಕು ಯಾವ್ದಾನ ಒಂದು ಜಾಕೆಟ್. ಅವರು ಯಾರು ನಾನು ಅದೇ ಹೇಳಿದ್ದು ಆ ಮರದ ಹತ್ರ ಹೋಗ್ಬೋದು ಅಂತ. ಸೊ ಬೋಳು ಮಲೈ ಹಿಲ್ಸು. ಸೊ ಡ್ರೋನ್ ಶಾಟ್ಸ್ ಎಲ್ಲ ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅಲ್ಲೂ ಒಂದು ಒಳ್ಳೆ ಡ್ರೋನ್ ಶಾಟ್ ರೀಲ್ಸ್ ಎಲ್ಲ ಇರುತ್ತೆ. ಬ್ಯೂಟಿಫುಲ್ ವ್ಯೂ ಇಲ್ಲಿಂದ. ಸೊ ಈ ಹಾರ್ಸ್ಲಿ ಹಿಲ್ಸ್ ಎಲ್ಲ ಇದೆಲ್ಲ ಕೈಂಡ್ ಆಫ್ ಸಿಮಿಲರ್ ಟು ದ್ಯಾಟ್, ಬಟ್ ಸಿನಿಮ್ಯಾಟಿಕ್. ನೋಡಿ ಅದು ಹೆಂಗೆ ಕಾಣಿಸ್ತಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಈ ಬೆಟ್ಟ ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಬೆಟ್ಟ ಎಲ್ಲ ಡ್ರೋನ್ ಶಾಟ್ಸಲ್ಲಿ ಬಂದಿರುತ್ತೆ, ನೀವು ನೋಡಿರ್ತೀರ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಓ ಯಾರ್ರೀ ಎಲ್ಲ ಗಾಡಿಗಳಿಗೂ ಒಂದೊಂದು ಕಲ್ಲಿಟ್ಟು ಬಂದಿದ್ದು? ನಾನು ನನ್ನ ಗಾಡಿಗೆ ಇಟ್ಟಿದ್ದೆ. ನನ್ನ ಗಾಡಿಗೂ ಯಾರೋ ಇಟ್ಟವ್ರೆ. ನೀವು ಯಾರನ್ನ ಇಟ್ಟಿದ್ರಾ? ಹಾಂ ನೋಡಿ, ಹರಿಯವ್ರು ಇಟ್ಟಿದ್ದಾರೆ. ಅದೇ ಕೃಷ್ಣಗಿರಿ ಡ್ಯಾಮ್ ನೀರು ಅನ್ಸುತ್ತೆ. ಹೌದು ಹೌದು ಅಲ್ಲ. ಪಾಡ ಏನು ಗುರು ವ್ಯೂ ಇದು. ಶಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಕೆಳಗೆ ಇಳಿವಾಗಲೂ ಸಿನಿಮ್ಯಾಟಿಕ್ ಆಗಿದೆ ಮಗಂದು. ಏನ್ರಿ ಇದು?
ಸೊ ಮೇಲೆ ಬರುವಾಗ ನೀವೇನು ನೋಡಿಲ್ಲ, ಅದು ನೋಡಿ ಇವಾಗ ನೋಡ್ತೀರಾ. ಸೊ ಕೆಳಗೆ ಹೋಗೋದು ಈ ಆಫ್ ರೋಡಿಂಗ್ ಪಾಯಿಂಟ್ ಇದೆಲ್ಲ, ಮೇಲೆ ಬರುವಾಗ ತುಂಬ ಕಷ್ಟ ಅನಿಸುತ್ತೆ. ಕೆಳಗೆ ಹೋಗುವಾಗ ಏನಿಲ್ಲ, ಹೆಂಗೋ ಒಂದು ಹೋಗ್ಬಿಡ್ಬೋದು. ಗಾಡಿ ಅದ್ರ ಪಾಡಾಗ ಅದೇ ತಳ್ತಾ ಇರುತ್ತೆ, ಹೋಗೋಕ್ಕೆ ಏನೂ ಇಲ್ಲ. ಆ್ಯಂಡ್ ಮರಳು ಬೇರೆ ಅಲ್ಲ, ನಮ್ಮ ಟೈರ್ಗೂ ಆ ಮರಳಿಗೂ ನನ್ನ ಮಗಂದು ಸೆಟ್ಟೇ ಆಗಲ್ಲ. ಹೆಂಗಂಗೋ ಬಂದ್ರಪ್ಪ ಮೇಲೆ, ಪಾ ದೇವ್ರೆ. ನೋಡಿ ಇದೆಲ್ಲ ಮರಳು ಮೇಲೆ ಬರುವಾಗೆಲ್ಲ ಹೆಂಗಿತ್ತು ಗೊತ್ತಾ ಕಷ್ಟ ಇದು. ಇವಾಗ ಕೆಳಗೆ ಹೋಗೋವಾಗಲೂ ಒಂದು ಸ್ವಲ್ಪ ಈ ಕಡೆ ಆ ಕಡೆ ತಳ್ಳುತ್ತೆ, ಭಯ ಆಗುತ್ತೆ ಅದು. ಬಟ್ ಏನಂದರೆ ಫಸ್ಟ್ ಗೇರ್ಗೆ ಹಾಕ್ಕೊಂಡು ಮೆತ್ತಿಗೆ ಹೋಗ್ತಾ ಇರ್ಬೇಕಷ್ಟೇ. ನೋಡಿ ಈ ಕಡೆ ಆ ಕಡೆ ಜರ್ಗ್ಸುತ್ತೆ, ಅದು ಒಂದೇ ಪ್ರಾಬ್ಲಮ್ಮು. ಏನಿದೆ ನೋಡಿ, ಹೆಂಗಿದೆ ನೋಡಿ ಅವನ ಅಜ್ಜಿ ಮರಳಿದ ನೋಡಿ, ಅಜ್ಜಿನ ಪಡೆಯ. ಇದು ಡ್ರೈ ಇದ್ದಿನೇ ಮರಳು ಹಿಂಗೈತೆ. ಇಮ್ಯಾಜಿನ್ ಮಳೆ ಬಂದರೆ ಇನ್ನು ಹೆಂಗಿರ್ಬೋದು ಈ ಜಾಗ ಮೇಲೆ ಬರೋಕ್ಕೆ. ನೆಕ್ಸ್ಟು ಇಂಪಾಸಿಬಲ್ ನಮ್ಮ ಗಾಡಿ ಎಲ್ಲ ಮೇಲೆ ಬರೋದು. ನೋಡಿ ಇದೆಲ್ಲ ಈ ಟೆರೇನ್ ಎಲ್ಲ ಮೇಲೆ ಹೆಂಗೆ ಬಂದಿದೆ ಗೊತ್ತಾ, ಯಪ್ಪ. ಇಲ್ಲೇ ಬ್ಯಾಟ್ರಿ ಎಲ್ಲ ಆಫ್ ಆಗಿದ್ದು ಎಲ್ಲ ಕೆಳಗಡೆ. ಹಾಂ ನೋಡಿ ಹೆಂಗೈತೆ ನೋಡಿ ಅವನ್ನ ಹಚ್ಚಿ, ಹೆಂಗೈತೆ ನೋಡಿ. ಬಾಯ್. ಓ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಆ ಗಾಡಿನ. ನಾನು ಹೇಳಿದ್ನಲ್ಲ ಕ್ಲಚ್ ಪ್ಲೇಟ್ಸ್ ಹೋಗಿತ್ತು ಅಂತ ಅಂದ್ಬಿಟ್ಟು, ಇಲ್ಲೇ ನಿಲ್ಸಿದ್ದಾರೆ ನೋಡಿ. ಆ ಕ್ಲಚ್ ಪ್ಲೇಟ್ ಹೋಗಿತ್ತಲ್ಲ, ಪಾಪ ಅಲ್ಲ. ಬಟ್ ಇವಾಗ ದುಡ್ಡು ಖರ್ಚು ಮಾಡ್ಬೇಕಷ್ಟೇ. ಹೌದು. ನಾವು ಬಂದಿದ್ದು ಲೆಫ್ಟ್ ತೊಗೊಂಡು ಇಲ್ಲೇ ರೈಟ್ ಹೋಗ್ಬೇಕಾಗಿರೋದು. ಆ ಕಡೆಯಿಂದ ಹೋಗ್ತೀರಾ? பெங்களூர் பெங்களூர் ஆமாம். என்ன இந்த மாதிரி திருமணி தெரியல என்ன விஷயம் அந்த இது போலுமலை இது இருக்குதுல்ல, அதுக்கு தான். சாப்பாடு இல்லை, இப்போ போய் சாப்பிடணும். உங்களதாச்சா? ஆச்சு ஆச்சு. தேங்க்யூ, ಬಾಯ್ ಬಾಯ್. ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನೀವು ಬೋಲುಮಲೈ ಫೋರ್ಟ್ ಬರಬೇಕಂದ್ರೆ ಗೂಗಲ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಹುಡುಕಿದ್ರೆ ನಿಮಗೂ ಸಿಗುತ್ತೆ ಆರಾಮಾಗಿ. ಗೂಗಲೆಲ್ಲ ಹುಡುಕ್ತಾರೆ ಬೋಲುಮಲೈ ಫೋರ್ಟ್ ಹಿಲ್ಸ್ ಅಥವಾ ಏನಾನ ಅಂದ್ಕೊಳ್ಳಿ, ಆ ಥರ ಹಾಕಿದ್ರೆ ಸಿಗುತ್ತೆ ನಿಮಗೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಹೊತ್ತೆ. ಹೊಸಬ್ರಿದ್ದೀರ ಅಂದರೆ ನಿಮ್ಗೆ ಗೊತ್ತಿದೆ ಏನು ಮಾಡೋದು ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. Love you, Chinas. Take care. Bye.